ಪೇರೆಂಟ್ಸ್ ಅನಾರೋಗ್ಯ ಒಮ್ಮೆ ಎದ್ದು ಬಿಡ್ತಾರೆ, ಆಕ್ಚುಲಿ ಸತ್ತೂ ಕೂಡ ಬದುಕಿಸೋ ಶಕ್ತಿ ಅದಕ್ಕಿರುತ್ತೆ. ಆಕ್ಚುಲಿ ನಿನ್ ಮೇಲೆ ಅವ್ರು ಎಷ್ಟು ಮಟ್ಟಿಗೆ ವಾಮಾಚಾರ ಮಾಡಿದ್ದಾರೆ ಅಂದ್ರೆ ಇಷ್ಟೊತ್ತಿಗೆ ನೀನು ಸತ್ತೋಗ್ಬೇಕಾಗಿತ್ತು. ಅವ್ರ ಫೋಟೋ ಕೊಡು, ಮತ್ತೆ ಅವ್ರು ತಿರುಗಾಡೋ ಮಣ್ಣು ಕೊಡು, ಕಾಲು ಧೂಳು ಕೊಡು ಅಂತ ಹೇಳಿ ಎಲ್ಲ ಕೇಳ್ತಾರೆ. ಭಯೋತ್ಪಾದಕರು ಗಡಿಯಿಂದ ಹೊರಗಡೆ ಇದ್ದಾರೆ ಅಂತ ಅನ್ಕೋತೀವಿ. ಇಲ್ಲ, ಮನಸ್ಸಿನ ಭಯೋತ್ಪಾದಕರು ನಮ್ಮೊಳಗಡೆ ಇದ್ದಾರೆ. ಆ ಫೋಟೋಗಳನ್ನ ಇಟ್ಕೊಂಡು ಇವರೇ ಮಾಡಿಸಿರೋದು ಅಂತ ಹೇಳಿ ಕನಿಷ್ಠ 8 ಲಕ್ಷ ರೂಗಳನ್ನು ದೋಚ್ತಾನೆ. 4 ಲಕ್ಷ ರೂಗಳು ಎಲ್ಲ ಫೋನ್ಪೇನಲ್ಲಾಗಿರುತ್ತೆ, ಇನ್ನು 4 ಲಕ್ಷ ರೂಗಳು ಕ್ಯಾಶ್ ಆಗಿರುತ್ತೆ. ಇದು ಅಲ್ದಲೇ ಇಷ್ಟೆಲ್ಲ ಕಿತ್ಕೊಂಡು ಆದಮೇಲೂ ಕೂಡ ಏನೂ ಆಗಲಿಲ್ವಲ್ಲ ಅಂತ ಈ ಹುಡುಗ ಆತಂಕಕ್ಕೊಳಗಾದಾಗ ಆ ಜ್ಯೋತಿಷಿ ಹೇಳ್ತಾನೆ, ನೀನೇನಾರ ಮತ್ತೆ ತೊಂದರೆ ಮಾಡೋದಾದರೆ ನೀನು ಯಾರು ಫೋಟೋ ಕೊಟ್ಟಿದೆಯಾ ಅವ್ರಿಗೆ ಹೋಗಿ ನಿನ್ನ ವಿರುದ್ಧನೇ ಹೇಳ್ತೀವಿ ಅಂತ ಒಂದು ಬ್ಲಾಕ್ ಮೇಲ್ ತಂತ್ರ ಮಾಡ್ತಾರೆ. ಎಲ್ಲ ಆಗಿದೆ, ಪೂಜೆ ಚೆನ್ನಾಗಿದೆ, ನಿಮ್ ಲೈಫ್ ತುಂಬಾ ಚೆನ್ನಾಗತ್ತೆ ಅಂತ ಬಂದಿದೆ ಪೂಜೆನಲ್ಲಿ. ಆದ್ರೆ ಚೌಡಿ ಮುಡುಕ್ ಕೇಳ್ತಾ ಇದ್ದಾರೆ, ಇನ್ನು 4,95,000 ನೀನ್ ಹಿಂಗೆ ಒಂದ್ ಬಟ್ಟೆನಲ್ಲಿ ಎಲ್ಲ ಅಡಿಕೆ ಇಟ್ಟು ಎಲ್ಲ ಇಟ್ಟು ಅದರಲ್ಲಿ ಇಟ್ಟು ಕಟ್ಬಿಟ್ಟು ತಂದು ಕೊಡು, ನಾವ್ ಅದನ್ನ ಏನು ಬಳಸಲ್ಲ, ಇದು ತಿನ್ನೋದಲ್ಲ ಏನೂ ಅಲ್ಲ, ಹಂಗೆ ಪೂಜೆಲಿ ಇಟ್ಬಿಟ್ಟು ನಿಮ್ಗೆ ವಾಪಸ್ ಕೊಡ್ತೀವಿ ಅಂತ. ನಾನು ಅದೇ ಹೇಳಿದೆ, ಅಲ್ಲ ಸರ್ ಹಿಂಗೂ ವಾಪಸ್ ಕೊಡೋದೇ ಅನ್ನೋದಾದ್ರೆ ಇಷ್ಟು ಅಷ್ಟೇ ಯಾಕೆ ಕಟ್ಬೇಕು, ನನ್ ಕಡೆ ಅಂತ ಸಾಲ ಮಾಡಿ ಎಕ್ಸಾಸ್ಟ್ ಆಗ್ಬಿಟ್ಟಿದೆ. ನಿಮ್ ಕಡೆ ಬರೋಕ್ಕೂ ನನ್ ಪೆಟ್ರೋಲ್ ಗಾಡಿಲಿ ದುಡ್ಡು ಇರ್ಲಿಲ್ಲ, ನನ್ನ ಫ್ರೆಂಡ್ ಹತ್ರ ಹಾಕಿಸ್ಕೊಂಡ್ಬಿಟ್ಟು ಏನೋ ಪ್ರಸಾದ ಕೊಡ್ತೀರಾ ಅಂತ ಬಂದಿದ್ದೀನಿ, ನನ್ನ ಕಡೆ ಆಗಲ್ಲ, ನನ್ನ ಶಕ್ತಿ ಮೀರಿದೆ ಅಂತ. ಇಲ್ಲ ಚೌಡಿ ನೋಡಿ ಸುಮ್ನೆ ಕೊಡಲ್ಲ, ಚೌಡಿ ಹಿಂದೆ ಬಂದು ಸಹಾಯ ಮಾಡ್ತಾಳೆ, ಎಲ್ಲಾದ್ರೂ ಸಲ ಕೇಳು, ಕೈ ಕಾಲ್ಗಾದ್ರೂ ಬೀಳು, ಬಡ್ಡಿಗಾದ್ರೂ ತಗೊಂಬ, ಎಷ್ಟಾದ್ರೂ ಕೇಳಿ, ಕೈ ಕಾಲಾದ್ರೂ ಬೀಳಿ, ಏನಾದ್ರೂ ಹೇಳಿ ಅವ್ರ ಹತ್ರ ತಗೊಂಬಂದ್ಬಿಟ್ಟು ನೀನು ಮುಟ್ಸು ನಮ್ಗೆ. ಬರೇ ಅದು ಪೂಜೆ ಕಟ್ಟಿದ್ರೆ ಮುಗಿದೋಯ್ತು, ನಿಮಿಷಗಳಲ್ಲಿ ನಿನ್ ಕೆಲ್ಸಗಳು ಸ್ಟಾರ್ಟ್ ಆಗ್ಬಿಡತ್ತೆ, 15-20 ದಿನದಲ್ಲಿ ನಿನ್ ಲೈಫ್ ಸೆಟ್ಲ್ ಆಗ್ಬಿಡತ್ತೆ. ಅದು ಮತ್ತೆ ಆಮೇಲೆ ಅವ್ರು ಇದು ಮಾಡಕ್ ಬಿಟ್ಟಿಲ್ಲ ಸರ್, ಪ್ರತಿ ಸಲನು ಕಾಲು ಅಪ್ಡೇಟ್, ಎಲ್ಲಿದ್ಯಾ, ಯಾರ ಜೊತೆಗಿದ್ಯಾ, ಯಾಕೆ ಅಲ್ಯಾಕ್ ಹೋಗಿದ್ಯಾ, ಇದನ್ನೇ ಮಾಡ್ತಾರೆ. ಇಷ್ಟ ಮಾಡಿದ್ರು ಟ್ರೈ ಮಾಡು, 3 ದಿನ ಆಗ್ಲಿಲ್ಲ ಅಂದ್ರೆ ಆಮೇಲೆ ನೋಡೋಣ ಅಂತಂದ್ರು. 3 ದಿನ ಟೈಮ್ ಕೊಟ್ರು, ಆಗ್ಲಿಲ್ಲ, ಆಗ್ಲಿಲ್ಲ ಅಂತ ನಾ ಹೇಳ್ದೆ. ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಇಷ್ಟೇ ಇಡ್ತೀನಿ, ಇಷ್ಟೇ ಮಾಡ್ತೀನಿ ಅಂದ ತಕ್ಷಣ ಹೆದರ್ಸೋಕ್ ಸ್ಟಾರ್ಟ್ ಮಾಡ್ತಿದ್ರು. ಹಂಗಾದ್ರೆ ಹಿಂಗಾಗತ್ ನೋಡು, ಬಿಡ್ಸಿ ನೋಡು, ಅವ್ರು ಬರ್ತಾರ ನೋಡು, ಹಂಗೆ ಹಿಂಗೆ ಅಂತ. ಅವಾಗ ಅಷ್ಟೆಲ್ಲ ಆದ್ರೆ ನಾನು ಬದುಕೋದೇ ಉಪಯೋಗ ಇಲ್ಲ ಅಂತಂದು ಒಂದ್ ಮಾತು ಹೇಳ್ಬಿಟ್ಟೆ ನಾನು, ನಾನೇನಾದ್ರೂ ಮಾಡ್ಕೊಂಡ್ಬಿಡ್ತೀನಿ ಅಂತ. ಅವಾಗ ಸ್ವಲ್ಪ ಹೆದರಿದ್ರು ಅವರು, ಹೆದರ್ಬಿಟ್ಟು ಇಲ್ಲ ಹಂಗೆಲ್ಲ ಮಾಡ್ಬೇಡಿ, ಇದು ಆಗ್ಬೇಡಿ, ನಾವು ಮರ್ಯಾದೆ ಕೊಡ್ತೀವಿ, ನಮ್ಮ ಮಾತಿಗೆ ಮರ್ಯಾದೆ ಇದೆಲ್ಲ, ನಮ್ಮೇಲೆ ನಂಬಿಕೆ ಇದೆಲ್ಲ, ಇನ್ನೂ ಟೈಮ್ ತಗೊಳ್ಳಿ, ದೇವಿ ಸಹಾಯ ಮಾಡ್ತಾರೆ ಮಾಡಿ ಅಂತ ಮತ್ತೊಂದು 10-12 ದಿನ ಉಳಿಸಿದ್ರು. 10-12 ದಿನ ಉಳಿಸಿ ಆಗ್ತಾ ಇಲ್ಲ ಅಂದ ಕೂಡಲೇ ಅವಾಗ ಅವ್ರದ್ದು ನಿಜ ಬಣ್ಣ ಸ್ಟಾರ್ಟ್ ಆಯ್ತು. ಇಲ್ಲ ನನ್ ಕಡೆ ಆಗ್ತಾನೆ ಇಲ್ಲ ಕೂಡ ಆಗಲ್ಲ ಅಂದ್ರೆ ಅದಕ್ಕೆ ಹೇಳಿದೆ, ನಮ್ಮನ್ನ ಎದಕ್ಕೆ ಕಾಯಿಸಿದೆ, ತಾಳ ಹಂಗಾಗ ಒಂದ್ ಕೆಲಸ ಮಾಡ್ತೀನಿ, ಇಷ್ಟ ದಿನ ಬಿಡ್ತೀವಿ, ಏನಾದ್ರು ಆಗತ್ತೆ ಅಂತ ಹೆದರ್ಸ್ತಾ ಇದ್ರು. ನಾನ್ ಲಾಸ್ಟಿಗೆ ಆಗೋದಾಗ್ಲಿ ಬಿಡಿ, ನನಗೂ ಜೀವನದ ಮೇಲೆ ಆಸೆ ಹೋಗ್ಬಿಟ್ಟಿದೆ ಅಂದಾಗ, ತಾಳ ಹಂಗ ನಿಮ್ಗೆ ಹಿಂಗಾಗಲ್ಲ, ನಾವ್ ಕೆಲಸ ಮಾಡ್ತೀವಿ, ನಾವ್ ಅಷ್ಟು ಗುರುಗಳು ಒಂದು 14-15 ದಿನ ನಿಮ್ ಮನೆ ಮುಂದೆ ಬರ್ತೀವಿ, ಗುರುಗಳು ಎಲ್ಲಾರು ಬರ್ತೀವಿ, ಏನ್ ನೋಡತ್ತೆ ನಿಮ್ ಮರ್ಯಾದೆ, ನೀವು ಅವಶ್ಯಕ ಎಲ್ಲಾರು ಹೇಳ್ತೀವಿ, ಅಲ್ಲಿ ಬರ್ತೀವಿ, ನನಗ್ ಗೊತ್ತಿಲ್ದವ್ರು ಯಾರಿಲ್ಲ, ಹಿಂಗೆ ಬೆರ್ಸಿದ್ರು. ಇಲ್ಲ ಗುರುಗಳೇ ಇಷ್ಟೆಲ್ಲ ತಪ್ಪಾಗ್ಬಿಟ್ಟಿದೆ, ಹೆಂಗೋ ಟೈಮ್ ಮಾಡಿ ಇದು ಮಾಡಿ ಅಂತಂದ್ರು. ಆಮೇಲೆ ಮಧ್ಯದಲ್ಲಿ ಏನಾಯ್ತು ಸರ್, ಮಧ್ಯದಲ್ಲಿ ನಾನು ಅವ್ರು ಕೇಳಿದೆ, ಆಮೇಲೆ ಹೆಂಗೆ ಸರ್ ಅಂದ್ರೆ ಅದರಲ್ಲಿ 2ನೇದು ನೀಟಾನಲ್ಲ, ಪಕ್ಕಾ ಲೋ ಕ್ಲಾಸ್ ಕುಡ್ಕ ಇದು. ನಾನು ಆಕ್ಚುಲಿ ಅವ್ನು ನೋಡಿದ್ರೆ ನಂಬಾರದು, ಬಟ್ ಅವ್ನ ಡ್ರೆಸ್ಸಿಂಗ್ ಹೋದ ನೋಡಿ ಏನೋ ಮಾಡಿ ನಂಬಿದೆ. ರಾತ್ರಿ ಟೈಮಲ್ಲಿ ಕುಡಿದಿದ್ರೆ ಫೋನ್ ಮಾಡ್ಬಿಡೋನು, ಫುಲ್ಲು ವಲ್ಗರ್ ಲ್ಯಾಂಗ್ವೇಜ್, ನಿನ್ಗೆ ಆಗಲ್ಲ ಅಂತಂದ್ರೆ ಯಾಕೆ ಮಾಡಿದೆ, ಯಾಕೆ ಹೇಳಿದೆ, ಡ್ಯಾಶ್ ಹಂಗೆ ಹಿಂಗೆ. ಆ ನಂಬರ್ಗಳೆಲ್ಲ ಇದೆಯಲ್ಲ ನಿನ್ನ ಹತ್ರ? ನಂಬರ್ಗಳಿದೆ ಸರ್, 3 ನಂಬರ್ ಇದೆ ಸರ್ ನನ್ನ ಹತ್ರ. ಓಕೆ. ಆಮೇಲೆ ಫೋನ್ ಎತ್ತದೆ ಏನಾದ್ರು ಇದ್ರೆ, ಫೋನ್ ಒಂದ್ 5 ನಿಮಿಷ ಎತ್ತಲಿಲ್ಲ ಅಂದ್ರೆ ಮುಗಿದೋಯ್ತು, ಯಾಕೆ ಎತ್ತಲಿಲ್ಲ, ಅಥವಾ ಫೋನ್ ಅವ್ರು ಮಾಡೋದು ಬಿಸಿ ಬಂದ್ರೆ ಯಾರ ಜೊತೆ ಮಾತಾಡ್ತಿದ್ದೆ, ಅವ್ರು ಯಾರು, ಅವ್ರ ಜೊತೆ ಯಾಕೆ ಮಾತಾಡ್ತಿದ್ದೆ, ಅಂದ್ರೆ ನಿಮ್ಮನ್ನ ಕಂಟ್ರೋಲಿಗೆ ತಗೊಂಡ್ರು ಅವರು? ಕಂಟ್ರೋಲಿಗೆ ತಗೊಂಡ್ರು ಸರ್ ಅವರು, ಕಂಟ್ರೋಲಿಗೆ ತಗೊಂಡ್ರು. ಅಂದ್ರೆ ಒಂದ್ ಹಳ್ಳಕ್ ಬಿದ್ದಿದ್ದಲ್ದಲ್ಲ ಇನ್ನೊಂದ್ ಹಳ್ಳಕ್ ಬಿದ್ದಂಗಾಯ್ತು ನೋವಿಗೆ. ಸರ್ ಫಸ್ಟ್ ಡೇನೆ ಅವ್ರು ಹೇಳಿದ ಪಾಯಿಂಟ್ ಏನು ಅಂದ್ರೆ ಸರ್, ಯಾವುದೇ ಕಾರಣಕ್ಕೂ ಇದನ್ನ ಯಾರ ಮುಂದೆನೂ ನೀನ್ ಬಾಯ್ ಬಿಡಬಾರ್ದು, ಬಾಯ್ ಬಿಟ್ರೆ ಫಲ ಸಿಗಲ್ಲ. ಇವನ್ ಹೆಂಗಾಗಿದೆ ಅಂದ್ರೆ ಸರ್, ಒಬ್ನೇ ಸಫರ್ ಆಗಿದ್ದೀನಿ, ಫ್ಯಾಮಿಲಿಗಂತೂ ಯಾರಿಗೂ ಹೇಳಿಲ್ಲ. ಈಗ ನಿಮ್ ಮನೆದವ್ರು ನಂಬೋದು ಇಲ್ಲ, ಅವ್ರಿಗೂ ಕಟ್ಬಿಟ್ಟಿದ್ದಾರೆ, ನಿಮ್ ಮನೆದವ್ರು ನಿನ್ಗೆ ಸಪೋರ್ಟ್ ಮಾಡಲ್ಲ, ಆತರ ವಾಮಾಚಾರ ಮಾಡ್ಬಿಟ್ಟಿದ್ದಾರೆ, ಗೊತ್ತಾಗ್ಬಿಟ್ರೆ ಹಿಂಗಾಗ್ಬಿಡುತ್ತೆ, ವಿಷಯ ಗೊತ್ತಾಗ್ಬಿಟ್ರೆ ಹೆದರ್ ಬಿಡ್ತಾರೆ, ಮನೆಯಲ್ಲಿ ವಾಮಾಚಾರ ಆಗಿದೆ ಅಂತ ಅವ್ರಿಗೇನಾದ್ರೂ ಆಗ್ಬಿಡುತ್ತೆ, ಹೇಳ್ಬೇಡ, ಯಾರು ಹೇಳ್ತೀನಿ, ನೀನೇ ಪ್ರಯತ್ನ ಮಾಡು, ನೀನೇ ಅರೇಂಜ್ ಮಾಡು. ಒಳ್ಳೆ ಮಾತು ಸರ್, ನೀನ್ ತುಂಬಾ ಒಳ್ಳೆಯವನು, ನೀನ್ ದೇವ್ರಂತ ಮನುಷ್ಯ, ನೀನ್ ಇದುವರೆಗೂ ಯಾರಿಗೂ ಮೋಸ ಮಾಡಿಲ್ಲ, ದೇವ್ರ ನಿನ್ ಜೊತೆಗಿದ್ದಾನೆ, ಸಹಾಯ ಮಾಡ್ತಾನೆ, ಅಡ್ಜಸ್ಟ್ ಆಗತ್ತೆ ಸರ್. ಇಲ್ಲಿ ಬಂತು ಲಾಸ್ಟ್ ಹೋದ್ ವೀಕಲ್ ಒಂದು ಡೇಟ್ ಕೊಟ್ಟಿದ್ರು ಅವ್ರು, ಲಾಸ್ಟ್
ನಾನು ಎಲ್ಲೋ ಒಂದ್ ಕಡೆ ನಂಬಿದ್ದೆ ಆಗತ್ತೆ, ಒಂದ್ 5 ಲಕ್ಷ ಒಬ್ರು ಸಾಲ ಕೊಡ್ತಾರೆ ಅಂತ. ಲಾಸ್ಟ್ ವರ್ಗು ಬಂದು ಕೊಡ್ಲಿಲ್ಲ ಅವತ್ತವ್ರು. ಅಂದ್ರೆ ಅವ್ರಿಗೇನೋ ಸ್ಕ್ಯಾಮ್ ಅನಿಸ್ತು. ಅವ್ರಿಗೆ ನಾನು ಹೇಳಿದ ರೀಸನ್ ಕರೆಕ್ಟ್ ಅನ್ಸದ. ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್, ಮನುಷ್ಯ ಒಂದ್ ಸೈಕಾಲಜಿ ಗೊತ್ತಾಗುತ್ತೆ. ಅದು ಫಸ್ಟಿಗೆ 10 ಲಕ್ಷ ಹೆಂಗ್ ರೆಡಿ ಆಯ್ತು ಅಂದ್ರೆ, ಯಾವತ್ತು ಯಾರ ಹತ್ರನು ಸಾಲ ಕೇಳದೆ, ಕೆಲವೊಬ್ರಂತೂ ಏನ್ ಮಾಡಿದ್ರು ಅಂದ್ರೆ, ಅಲ್ಲಪ್ಪ ಎಂದು ಕೇಳದೆ ಕೇಳ್ತಿದ್ದೆ, ಬಹುಶಃ ನಿಂಗೆ ಏನೋ ಸಮಸ್ಯೆ ಇರ್ಬೇಕಂತ ತಾವ್ ಇನ್ನೊಬ್ರ ಹತ್ರ ಸಾಲ ಮಾಡ್ಬಿಟ್ಟು ಕೊಟ್ರು. ಕೆಲವೊಬ್ರು ತಾವ್ ಇನ್ನೊಬ್ರ ಹತ್ರ ಸಾಲ ಮಾಡ್ಬಿಟ್ಟು ಕೊಟ್ರು. ಕೆಲವೊಬ್ರು ತಮ್ದು ಆಪ್ ಗಳಲ್ಲಿ, ಈ ನವಿ ಆಪ್, ಕ್ರೆಡಿಟ್ ಬಿ ಆಪ್ ಅಲ್ಲಿ ತಮ್ದು ಸ್ಯಾಲರಿ ಸ್ಲಿಪ್ ಎಲ್ಲ ಹಾಕ್ಬಿಟ್ಟು ಸಾಲ ಮಾಡ್ಬಿಟ್ಟು ಕೊಟ್ರು. ಏನ್ ಕೇಳ್ತಾ ಇದೀವಿ ಅಂದ್ರೆ, ನಿಜ ಏನೋ ಸಮಸ್ಯೆ ಇರ್ಬೇಕು ಮನೆಯಲ್ಲಿ, ತಗೋ ಅಂತ ಕೊಟ್ಬಿಟ್ರು. ಬಟ್ ಲಾಸ್ಟ್ ಮಂಟಿಗೆ ಮತ್ತೆ ಕೇಳಿದಾಗ ಅವ್ರ ಹತ್ರ ಒಂದು ಲಿಮಿಟ್ ಇರುತ್ತಲ್ಲ ಸರ್ ಕೇಳಕ್ಕೆ. ಅವ್ರ ಹತ್ರ 2 ಲಕ್ಷ ಕೇಳಿದೀನಿ, ಅವರು ಇಲ್ಲ ಸರ್ ನಮ್ ಕಡೆ ಈಗ ಎಲ್ಲಿಂದ ಆಗಬೇಕು, ನಮ್ ಕಡೆ ಆಗಲ್ಲ, ಇದು ಮಾಡಲ್ಲ ನಾವು. ಆಮೇಲೆ ಏನಾಗ್ಬಿಟ್ಟು ಸರ್, ಈ ಗ್ಯಾಪ್ ಅಲ್ಲಿ ಮತ್ತೆ ಒಂದು ರೆಡಿ ಮಾಡು ಅಂತಿದ್ನಲ್ಲ, ಅವ್ನು ಹೇಳಿದ್ದ ಪೂಜೆ ಮುಗಿಸಿ ಒಂದ್ 15 ದಿನದಲ್ಲಿ ನೀವ್ ಯಾರ್ಯಾರಿಗೆ ಸಾಲ ಕೊಟ್ಟು ಮೋಸ ಹೋಗಿದ್ದೀರಲ್ಲ, ನಾನು ಸ್ವಲ್ಪ ಫ್ರೆಂಡ್ಸಿಗೆ ದುಡ್ಡು ಕೊಟ್ಟಿದ್ದೇವೆ, 2-3 ವರ್ಷ ಕಡೆಯಿಂದ ವಾಪಸ್ ಬಂದಿಲ್ಲ. ಅವ್ರ ಮನೆ ಸಮಸ್ಯೆ ಹಾಗೆ ಅಂತ ಹೇಳ್ಬಿಟ್ಟು ನಾವು ಚೆನ್ನಾಗಿದ್ದಾಗ ದುಡ್ಡು ಇಸ್ಕೊಂಡಿದ್ರು, ಅವು ಯಾವ ವಾಪಸ್ ಬಂದಿಲ್ಲ. ಇವನೇನ್ ಹೇಳ್ದ, ಪೂಜೆನ ಮುಗಿಸಿದ್ರೆ 3 ದಿನದಲ್ಲಿ ಅದು ವಾಪಸ್ ಬಂದ್ಬಿಡತ್ತೆ, ಯಾರ ಹತ್ರ ತಗೊಂಡಿದ್ರಿ ಸಾಲ ಕೊಟ್ಬಿಡಿ, ಆಮೇಲೆ ನಿಮ್ ವ್ಯಾಪಾರನೂ ಚೆನ್ನಾಗತ್ತೆ, ಲೈಫ್ ಸೆಟ್ಲ್ ಆಗತ್ತೆ, ಸಾಲಕ್ ಮರ್ಯಾದೆ ಹೋಗುತ್ತೆ ಅಂತ ಹೆದರ್ಬೇಡಿ, 15 ದಿನ ಕೊಟ್ಬಿಡ್ತೀರಾ ಅಂದಿದ್ರು. ಹಿಂಗಾಗಿ ಎಲ್ಲರಿಗೂ 15 ದಿನ 20 ದಿನ ಅಂತ ಹೇಳಿದ್ದೆ ನಾನು. ವಾಪಸ್ ಸ್ಯಾಲ್ರಿ ಡೇ ಬಂದ ತಕ್ಷಣ ಎಲ್ಲರೂ ವಾಪಸ್ ಸ್ಟಾರ್ಟ್ ಮಾಡ್ಬಿಟ್ರು, ಕೊಡ್ತೀರಾ ಅಂತ. ಇವನ್ ಮುಂದೆ ಹೇಳಿದೆ ನಾನು, ಇಲ್ಲ ಇದು ರೆಡಿ ಆಗ್ತಿಲ್ಲ. ಅಲ್ಲ ಸರ್, ಹೋದ್ ಸರಿ ತಗೊಂಡವ್ರೆ ನನ್ಗೆ ಬೆನ್ಹತ್ತಿದಾರೆ, ಆಲ್ರೆಡಿ ಕೊಡಕ್ ಆಗ್ತಿಲ್ಲ, ಹೊಸದ್ ಹೆಂಗ್ ಕೊಡ್ಲಿ ಹಿಂಗಾದ್ರೆ ನಾನೇನ್ ಮಾಡ್ಲಪ್ಪ ಅದಕ್ಕೆ, ನಾನೇನ್ ಮಾಡ್ಲಿ, ಬಟ್ ನನಗೆ ತಂದು ಕೊಡೋದು ಅಷ್ಟೇ ಸಮ, ನಾನು ಹೆಂಗ್ ತರ್ತೀವೋ ನನಗೆ ಗೊತ್ತಿಲ್ಲ ಅಂದ್ರೆ. ಅವತ್ತು ಏನಾಯ್ತು ಸರ್, ಲಾಸ್ಟ್ ಡೇ ಅದು ಸಿಗ್ಲಿಲ್ಲ ನನಗೆ. ಅವ್ರಿಗೆ ಒಂಥರ ಡೌಟ್ ಬಂದ್ಬಿಡ್ತು ಮಾತಾಡೋದು, ಇಲ್ಲ ನಾನೊಂದ್ ಕಡೆ ಕೊಡ್ಬೇಕು ಹಂಗಿಗೆ ಅಂದ ತಕ್ಷಣ, ಅಲ್ಲ ನೀವೊಂದು ದುರಭ್ಯಾಸ ಮಾಡಲ್ಲ, ನಿಮ್ಗೆ ಇನ್ನೊಂದು ಚಟ ಇಲ್ಲ, ಅಥವಾ ಎಲ್ಲೋ ಇದನ್ನು ಇಟ್ಟಿಂಗ್ ಆಡುವಂತ ವ್ಯಕ್ತಿನೂ ನೀನಲ್ಲ, ಶೋಕಿ ಮಾಡೋ ವ್ಯಕ್ತಿನಲ್ಲ, ನೀನ್ ಎಲ್ಲಿ ಕೊಡ್ಬೇಕು, ನೀನ್ ಯಾಕೆ ಸಾಲ ಮಾಡಿದ್ರೆ ಹೇಳಿ, ಯಾರಿಗೆ ಕೊಡ್ಬೇಕು, ನಾನು ಅಲ್ಲೇ ಬಂದು ಕೊಡ್ತೀನಿ ಅಂದ್ಬಿಟ್ರು ಅವರು. ಅಂದ ತಕ್ಷಣ ಹಂಗೆ ಆಗಿ ಅವ್ರ ಜೊತೆನೂ ರಿಲೇಷನ್ ಕೆಟ್ಟೋಯ್ತು. ಅವ್ರು 5 ಲಕ್ಷ ಕೊಟ್ಟಿಲ್ಲ, ಹೋಗ್ಬಿಟ್ರು. ಏನಾಗ್ಬಿಟ್ಟು ಸರ್, 4,90,000 ಒಂದೇ ದಿನದಲ್ಲಿ ರೆಡಿ ಮಾಡೋದಕ್ಕೋಸ್ಕರ ಏನಾಗ್ಬಿಡ್ತು, ಫೋನ್ ಪೇ ಮಾಡ್ಬೇಕಾಯ್ತು. ನಾನು ಹೇಳಿದೆ, ಎಷ್ಟೇ ಮಾಡಿದ್ರು ಬ್ಯಾಂಕ್ ಅಲ್ಲಿ ಅಷ್ಟು ಕ್ಯಾಶ್ ಒಮ್ಮೆ ಆಗಲ್ಲ ಅಂದಾಗ, ಅವಾಗ ಬೇರೆ ನಂಬರ್ ಕೊಟ್ರು ಅವರು, ಬೇರೆ ನಂಬರ್ ಕೊಟ್ಟು ಫೋನ್ ಪೇ ಮಾಡಿಸ್ಕೊಂಡ್ರು. ಆಮೇಲೆ ಇನ್ನೊಂದೇನಾಯ್ತು ಅಂದ್ರೆ ಸರ್, UPI ಲಿಮಿಟ್ ಮುಗಿಯುತ್ತಲ್ಲ, ಹಿಂಗಾಗಿ ಬರೀ ನನ್ನ ಒಂದು ನಂಬರ್ ಇಂದ ಅಲ್ಲ, ಬೇರೆ ನಂಬರ್ ಇಂದ ಬೇರೆ ಬ್ಯಾಂಕ್ ಇಂದ ಅವ್ರಿಗೆ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದೆ. ಎಷ್ಟು ಮಾಡಿದ್ರಿ? ಟೋಟಲ್ 4,95,000. 4,95,000 ಕೊಟ್ರಿ ಸರ್. ಇದು ಥರ್ಡ್ ಪೇಮೆಂಟ್ ಸರ್. ಓಕೆ. ಫಸ್ಟ್ 70,000, ಆಮೇಲೆ 1,95,000, 4,95,000. ಓಹೋ 495, 1 2 695, 695 1 60, 70, 695 760 ಆಯ್ತು ಹೆಚ್ಚು ಕಮ್ಮಿ. 760 ಆಯ್ತು ಸರ್. 760 ಆದ ತಕ್ಷಣ ಏನಾಯ್ತು ಸರ್, ಅವತ್ತು ರಾತ್ರಿ ಫೋನ್ ಮಾಡಿದ್ರು, ನಾನು ಮುಟ್ಟಿದೀನಿ ಇಲ್ಲೆಲ್ಲ, ಈಗ ಹೋಗಿ ರಾತ್ರಿ ಎಲ್ಲ ಪೂಜೆ ಸಾಮಾನು ತರ್ತೀನಿ, ಅದು ರೇಟ್ ಹೆಚ್ಚು ಕಮ್ಮಿ ಆಗ್ಬೋದು, ಉಳಿತು ಅಂದ್ರೆ ನಾನು ನಿಮ್ಗೆ ವಾಪಸ್ ಹಾಕ್ತೀನಿ ಅಂತಂದ್ರು. ಖುಷಿ ಆಯ್ತು, ಹೋಲಿ ಬಿಡಪ್ಪ, ಬಹುಶಃ ಒಳ್ಳೆಯವರು ಹಿಂಗೆ ಅಂತ ಅನಿಸ್ತು. ಆಯ್ತು ಅಂತ ಅನಿಸ್ತು. ಅದಾದ್ಮೇಲೆ ಬರ್ದಿನ ಫೋನ್ ಮಾಡಿದ್ರು, ಇಲ್ಲ ಬಹಳ ವ್ಯತ್ಯಾಸ ಆಗಿದೆ, ಐಟಮ್ಗಳ ರೇಟ್ ಆಗಿದೆ, ನಂಗೆ ಕಡಿಮೆ ಆಗತ್ತೆ ಅನ್ಕೊಂಡಿದ್ದೆ, ಕಡಿಮೆ ಆಗಿಲ್ಲ, ಜಾಸ್ತಿ ಆಗಿದೆ, ಕೆಲವೊಂದು ಐಟಮ್ಸ್ ಅಂತೂ ಸಿಗೋದೇ ಇಲ್ಲ, ಆ ಭಸ್ಮ ಈ ಭಸ್ಮ, ಬೆಳ್ಳಿಯಿಂದ ಮಾಡಿದ್ ಬಂಗಾರದಿಂದ ಮಾಡಿದ ಐಟಮ್ಸ್ ಗಳು ಸಿಗುತ್ತೆ, ಅದನ್ನ ಮಂಡಲದಲ್ಲಿ ಹಾಕ್ಬಿಟ್ರೆ ನಿಮ್ ಪೇರೆಂಟ್ಸ್ ಅನಾರೋಗ್ಯ ಒಮ್ಮೆ ಎದ್ದು ಬಿಡ್ತಾರೆ. ಆಕ್ಚುಲಿ ಸತ್ತೂ ಕೂಡ ಬದುಕಿಸೋ ಶಕ್ತಿ ಅದಕ್ಕಿರುತ್ತೆ. ನಾನು ನಿಮ್ಮ ಆರೋಗ್ಯನ ಅಷ್ಟು ಚೆನ್ನಾಗಿ ಮಾಡ್ಕೊಡ್ತೀನಿ, ನಿಮ್ ಉದ್ಯೋಗನ ಅಷ್ಟು ಚೆನ್ನಾಗಿ ಮಾಡ್ಕೊಡ್ತೀನಿ, ರೇಟ್ ಜಾಸ್ತಿ ಆಗಿದೆ, ಇನ್ನು 2,95,000 ಹಾಕಿ ಅಂತಂದ್ರು. ಆಯ್ತು ಅಂತ ಅದನ್ನ 2,95,000 ಹಾಕಿದ್ವಿ. 2-3 ದಿನ ಬಿಟ್ಟು ವಾಪಸ್ ಬಂದ್ರು ಸರ್ ಅವರು, ಎಲ್ಲ ಪೂಜೆ ಮುಗ್ದಿದೆ ಅಂತ ಹೇಳಿ. ಫೋನಲ್ಲಿ ಕೇಳಿದ್ರೆ ಏನು ಹೇಳ್ತಿರ್ಲಿಲ್ಲ, ಇಲ್ಲೇ ಬನ್ನಿ ಹೇಳಿ. ಮತ್ತೆ ಅದು ಯಾವ್ದು ಕ್ಯಾಶ್ ಕೊಟ್ರ ಅಥವಾ ಫೋನ್ ಪೇ ನಲ್ಲಿ ಹಾಕಿದ್ರೆ? ಅದು ಮಿಕ್ಸ್ ಇಲ್ಲ ಸರ್, 2 ಲಕ್ಷ ಕ್ಯಾಶ್ ಕೊಟ್ಟಿತ್ತು, 95,000 ಫೋನ್ ಪೇ ಮಾಡಿತ್ತು. ಓಕೆ ಸರಿ. ಬೇರೆ ನಂಬರ್ಗೆ. ಆಮೇಲೆ ಏನಾಯ್ತು ಸರ್, ಆಮೇಲೆ ಬಂದ್ರು ಸರ್, ಲಾಸ್ಟ್ ಒಂದು ಡೇ ಬಂದ್ಬಿಟ್ಟು, ಬಂದು ಒಂದು ತಾಯ್ತ ಕಟ್ಬಿಟ್ಟು, ಒಂದು ಪ್ರಸಾದ ಕೊಟ್ಬಿಟ್ಟು, ತಿನ್ಲಿಕ್ಕೆ ಇದು ಅಂತ ಸ್ವಲ್ಪ ಪ್ರಸಾದ ಕೊಟ್ಬಿಟ್ಟು, ಇಲ್ಲಿ ಅಂತ ಇಷ್ಟೆಲ್ಲ ಮಾಡ್ತಾ ಇರೋದು ಹಂಗೆ ಅಂತ ಮಾತಾಡಿ ರಾತ್ರಿ ವಾಪಸ್ ಕಾಲ್ ಮಾಡ್ತೀನಿ ಅಂದವ್ರು ಮಾಡಿಲ್ಲ. ಮತ್ತೆ ಬೆಳಗ್ಗೆ ಮಾಡ್ತೀನಿ ಅಂದವರು ಇಷ್ಟೊತ್ತು ಮಾಡಿದ್ದಿಲ್ಲ. ಈಗ ಕಾಲ್ ಬಂದಿತ್ತು ಅವ್ರದ್ದು, ದೊಡ್ಡ ಊರುಗಳದ್ದು ಕಾಲ್ ಬಂದಿತ್ತು. ಕಾಲ್ ಬಂದ್ಬಿಟ್ಟು, ಇಲ್ಲ ನೀನ್ ಅದನ್ನೆಲ್ಲ ಇಟ್ಕೊಂಡು ನಿನ್ನೆ ಅಲ್ಲೆಲ್ಲಿ ಓಡಾಡ್ಬಿಟ್ಟಿಲ್ಲ, ಅದಕ್ಕೆ ದೃಷ್ಟಿಯಾಗಿದೆ, ಆ ಗಂಟೆನೆಲ್ಲ ಬಿಚ್ಚು, ಬೇರೆ ಒಂದ್ ಬಟ್ಟೆ ತಗೋ, ಎಲ್ಲಾ ವಸ್ತುಗಳನ್ನು ಅದ್ರಲ್ಲಿಡು, ಆಮೇಲೆ ಜಗಲಿಯಲ್ಲಿ ದೇವ್ರ ಮನೇಲಿ ಕೂತು ಅದನ್ನ ಕಟ್ಟೋವಾಗ ನನಗ್ ಫೋನ್ ಮಾಡು, ಅದ್ರ ಫೋಟೋ ನನಗೆ ಕಳಿಸು, ಫಸ್ಟ್ ಅಮೌಂಟ್ ಎಲ್ಲ ನನಗೆ ಫೋಟೋ ಕಳಿಸು, ಕಳಿಸಿದ ತಕ್ಷಣ ನಾ ಹೇಳಿದ ಮೇಲೆ ಕಟ್ಟು, ನಾ ಹೇಳೋರ್ಗು ಕಟ್ಬೇಡ, ಅಂದ್ರೆ ಅವರಿಗೆ ಅಮೌಂಟ್ ನನ್ನ ಹತ್ರ ಇದೆಯಾ ಇಲ್ಲ ಕನ್ಫರ್ಮ್ ಬೇಕಾಗಿದೆ. ಸೊ ಅಮೌಂಟ್ ಫೋಟೋ ನನಗೆ ಕಳಿಸು, ಅಂದ್ರೆ ಇದು ಮಾಡ್ತೀನಿ ಅಂತಂದ್ರು. ಆಮೇಲೆ 12 ಗಂಟೆ ಒಳಗೆ ಮಾಡು, ರಾಹುಲ್ ಮೇಲೆ ಮಾಡ್ಬೇಡ, ಎಲ್ಲಿ ತಂದು ಕೊಡ್ಲಿ ಅಂದ್ರೆ ಅದೆಲ್ಲ ನಿನಗೆ ಬೇಡ, ಫಸ್ಟ್ ನೀನ್ ಕಳ್ಸು, ಅಂದ್ರೆ ಕನ್ಫರ್ಮ್ ಬೇಕಾಗಿದೆ. ಇಫ್ ಐ ಹ್ಯಾವ್ ದ ಕ್ಯಾಶ್ ಅವ್ರು ಕಂಟಿನ್ಯೂ ಮಾಡ್ತಾರೆ, ಇಲ್ಲ ಅಂದ್ರೆ ನಥಿಂಗ್,
ಬ್ಲಾಕ್ ಮಾಡಿ ಒಗೆಯೋ ಪ್ಲಾನ್ ಅಲ್ಲಿ ಇರಬೇಕು. ಅದಕ್ಕೆ 12 ನನಗೆ ಅದನ್ನ ಫಸ್ಟ್ ಕಳಿಸಿ, ಇಲ್ಲಾಂದ್ರಿಲ್ಲ ಆಮೇಲೆ ಟೈಮಿಂಗ್ ಕೊಡ್ತಾರೆ 12 ಗಂಟೆ ಒಳಗಡೆ ಕಟ್ಟಬೇಕು ಅಂತ. ಸೊ ಇಷ್ಟಿದೆ ಸರ್. ಈಗ ನೀವು ಒಂದಿಷ್ಟು ದುಡ್ಡು ತಗೊಂಡು ಡಬ್ಬಲ್ ಹಾಕಿ ಒಂದು ಫೋಟೋ ಮೇಲೆ 500 ರೂಪಾಯಿ ಕಟ್ಟಿದಂಗೆಲ್ಲ ಕಟ್ ಮಾಡಿಬಿಟ್ಟು ಒಂದು ಫೋಟೋ ಕಳಿಸಿ, ಕರೆಕ್ಟಾಗಿ ಕಳಿಸಿ. ನಮ್ಮವ್ರಿಗೆ ಯಾರಿಗೆ ಹೇಳಿದೆ ಮಂಜುದು ನಂಬರ್ ಕಳಿಸ್ತೀನಿ, ಅವ್ರಿಗೂ ಒಂದು ಫೋನ್ ಮಾಡಿ, ಲಾಯರಿಗೆ ಫೋನ್ ಮಾಡಿ, ಪೊಲೀಸ್ನವ್ರಿಗೆ ಹೇಳಿ, ಇವ್ರು ಎಲ್ಲಿಗೆ ಹೋಗ್ತಾರೆ ಅದೆಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ, ಎಲ್ಲಿಗೆ ಬರ್ತಾರೆ ಅಂತ ರೆಕಾರ್ಡ್ ಮಾಡ್ಕೊಳ್ಳಿ. ಅಲ್ಲಿಗೆ ನಾನು ದುಡ್ಡು ತಂದಿದ್ದೀನಿ ಸೂಟ್ ಕೇಸ್ ಅಂತ ಹೇಳ್ಬಿಟ್ಟು ವ್ಯವಸ್ಥೆ ಮಾಡ್ಕೊಂಡು ಅಲ್ಲಿಗೆ ಹೋಗಿ. ವಿತೌಟ್ ಪೊಲೀಸ್ ವಿತೌಟ್ ಪೊಲೀಸ್ ಇಂಟಿಮೇಷನ್ ಹೋಗಬೇಡಿ. ಮೇಡಮ್ಗೂ ಹೇಳಿ, ನಂತರ ಏನಾಯಿತು ಅಂತ ಫರ್ದರ್ ನನಗೆ A to Z ಹೇಳ್ತಾ ಹೋಗಿ. ಓಕೆ? ಈಗ ನಮ್ಮ ಫ್ರೆಂಡ್ಗಳ್ನ ಅದನ್ನ ಕಳಿಸಿದ್ರೆ ದುಡ್ಡು ಕಳಿಸ್ತೀನಿ, ಸುಮ್ಮನೆ ಮೇಲೆ ಕೆಳಗಡೆದು ಒಂದಿಷ್ಟು ಒಂದು 2-3 ಯಾರು ಫ್ರೆಂಡ್ಸ್ಗಳು ಸುಮ್ಮನೆ ದುಡ್ಡು ಇಟ್ಕೊಂಡು ಕಟ್ಟಂಗೆ ಅಷ್ಟೇ ಮಾಡಿಬಿಟ್ಟು, ಇಲ್ಲ ಸರ್ ನಾನು ನಿಮಗೆ ದುಡ್ಡು ಕೊಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನೇ ಡಬಲ್ ತೋರಿಸ್ದಂಗೆ ಒಂದು ಕಟ್ ಮಾಡಿಬಿಡಿ, ಮಾಡಿ ರೆಡಿಯಾಗಿ ವ್ಯವಸ್ಥೆ ಮಾಡಿ. ಬಂಡ್ಲು ಮೇಲೊಂದಾಗಿ ತೋರಿಸಿ, ಇಷ್ಟು ದಪ್ಪ ಇದೆ ಅಂತ ಕಟ್ಟಿದ್ದೀನಿ ನೋಡಿ ಸ್ವಾಮಿ ಅಂತ. 500 ರೂಪಾಯಿದು ಒಂದು ಚೂರು ಕಾಣಿಸ್ಬೇಕು, ದುಡ್ಡೆಲ್ಲ ಫುಲ್ ಕಟ್ಟಿದ್ದೀನಿ ನೋಡಿ ಅಂತ ಹೇಳಿ ಕೊಡಿ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು. ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ 12ರಿಂದ ಸಂಜೆ 6ರ ತನಕ ಕ್ಲಿನಿಕ್ ತೆರೆದಿರುತ್ತದೆ. ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ TB ಸರ್ಕಲ್, ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು. ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ. ಹೆದರಬೇಡಿ, ನಿಮ್ಮ ಜೊತೆ ನಾವಿದ್ದೇವೆ.